ಸೊ ನಮಸ್ಕಾರ ಎಲ್ಲರ ದೊಡ್ಡ ಮಂದಿಗೆಲ್ಲ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋ ಏನಂತಂದ್ರೆ ಒಂದು ಹುಡುಗನ ಲೈಫ್ ಎಷ್ಟು ಕಷ್ಟ ಆಯ್ತು ಅಂತೇಳಿ ಈ ವಿಡಿಯೋದಾಗ ಹೇಳ್ತೀನಿ ಅಂತಂತ ಎಣ್ಣೆ ತನಕ ನೋಡ್ರಿ, ಸ್ಕಿಪ್ ಮಾಡಕ್ಕೆ ಹೋಗ್ರಿ. ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ, ಬರ್ರಿ ಚಾಲು ಮಾಡೋಣ ಅಂತಂತ. ಸೊ ನೋಡ್ರಿ, ಒಂದು ಹುಡುಗನ ಲೈಫ್ ಹೆಂಗಂತಂದ್ರೆ ಅವ ದುಡಿತಾನ, ಕುಡಿತಾನ, ಮಜಾ ಮಾಡ್ತಾನ, ಇದೆಲ್ಲ ಅವನು ನೀವು ಈ ರೀತಿ ಅರ್ಥ ಮಾಡಕೊಂತೀರಿ. ಬಟ್ ಒಂದು ಹುಡುಗನ ಲೈಫ್ ಒಳಗೆ ಏನೈತಂತ ಅವ್ನು ಗೊತ್ತಿರ್ತೈತಿ. ಬಟ್ ನೋಡಾಕೇನ ಒಳಗೆಲ್ಲ ಮನಸ್ಸಾಗ ಎಲ್ಲ ನಾವು ಜಗ್ಗ ಇರ್ತಾವ. ಬಟ್ ಅವ ಮ್ಯಾಗಿನ ಮಾತಿಗೆ ಎಲ್ಲಾರ ಮುಂದು ನಕ್ಕೊಂತ ಇರ್ತಾನ, ಎಲ್ಲ ಮಜಾ ಮಾಡ್ಕೊಂತ ಇರ್ತಾನ, ಆ ರೀತಿ ಇರ್ತಾನ. ಬಟ್ ಅವನ ಡ್ರೀಮ್ ಕನಸ ಅಂತ ಒಂದ್ ಇರ್ತೈತಿ. ಸೊ ಇದನ್ನೆಲ್ಲ ಇಟ್ಕೊಂಡು ಮನ್ಯಾಗಿನವ್ರ ಪರಿಸ್ಥಿತಿ ನೋಡಿ ಆ ಕೆಲಸ ಸ್ಕೂಲ್ ಬಿಟ್ಟು ಕೆಲಸ ಮಾಡ್ಕೊಂತ ಎಲ್ಲ ಲೈಫ್ ಮಾಡ್ಕೊಂತ ಹೋಗ್ತಾನ. ಬಟ್ ಇಷ್ಟೆಲ್ಲ ಮಾಡಾಕತ್ರು, ಕಷ್ಟಪಡಾಕತ್ರು ಮನ್ಯಾಗಿನವ್ರ ಹೇಳೋ ಮಾತ ಒಂದು ಹುಡುಗಂಗ ಹೊರಗಿನವ್ರ ಅಂದ್ರೆ ನಡೀತೈತಿ, ಯಾರಾದ್ರೂ ಏನಾರ ದಕ್ಕಸ್ಕೋಬಹುದು. ಬಟ್ ಮನ್ಯಾಗಿನವ್ರ ಅಂತಿದ್ದ ಮಾತುಗಳನ್ನ ನೋಡಿದ್ರೆ ಭಾಳ ನೋವಾಕೈತಿ. ಬಟ್ ಎಂತ ಪೊಸಿಷನ್ ಬರ್ತೈತಂದ್ರ ಅಂದಿದ್ದ ಮಾತು ನೋಡಿದ್ರು ಒಂದು ಹುಡುಗ ಹೋಗಿ ನೀರ್ ಹಾಕೊಳ್ಳೋ ಪರಿಸ್ಥಿತಿ ಬರ್ತೈತಿ, ಹಂಗ ಅನಿಸೈತಿ. ಬಟ್ ಆ ಮನ್ಯಾಗಿನವ್ರ ಅನ್ನೋ ಮಾತ ಸೊ ಏನಂತಂದ್ರ ಒಂದ್ ಹುಡುಗ ದುಡ್ಯಾಕತ್ತಾನಂತಂದ್ರ ಅವಂಗ ನೆಮ್ಮದಿಯಾಗಿ ಇರಾಕ್ ಬಿಡ್ಬೇಕ. ಸೊ ಅವಂಗ ಟೆನ್ಷನ್ ಎಲ್ಲ ಫ್ರೀ ಮಾಡ್ಕೊಂಡು ಅವನ ಪಾಡಿಗೆ ಅವ ದುಡ್ಕೊಂತ ಆರಾಮಿದ್ದ ಅಂತಂದ್ರು. ಈಗ ಒಂದ್ ದಿನ ಕೆಲಸ ಬಿಟ್ಟ ಅಂದ್ರ ಮನ್ಯಾಗಿನವ್ರ 100 ಮಾತಾಡ್ತಾರ. ಈಗ ಹೆಂಗಾಗೈತೆ ಅಂತಂದ್ರ ಈ ಕಡೆ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಮನ್ಯಾಗಿನವ್ರು ಮರ್ಯಾದೆ ಕೊಡಂಗಿಲ್ಲ, ಹೊರಗಿನವ್ರು ಮರ್ಯಾದೆ ಕೊಡಂಗಿಲ್ಲ, ಈ ಕಡೆ ನೀ ಪ್ರೀತಿಸಿದ ಹುಡುಗಿನೂ ಆಕಿನೂ ಮರ್ಯಾದೆ ಕೊಡಂಗಿಲ್ಲ. ಸೊ ಏನಂತಂದ್ರ ಈಗ ಹೆಂಗಾಗೈತೆ ಅಂತಂದ್ರ ದುಡಿದ್ರ ಮರ್ಯಾದೆ ಐತಿ, ದುಡಿಲಿಲ್ಲ ಅಂದ್ರೆ ಮರ್ಯಾದೆ ಐತಿ. ಸೊ ಅದಕ್ಕೆ ಹೇಳಾಕತ್ತೇನಿ ಏನಂತಂದ್ರ, ಸೊ ಸಣ್ಣ ಪುಟ್ಟ ಹುಡುಗರು ಯಾರ ವಿಡಿಯೋ ನೋಡಾಕತ್ತೀರಿ, ಸೊ ಇದನ್ನ ಅರ್ಥ ಮಾಡ್ಕೊರಿ. ಏಜ್ ಒಳಗ ಸುಮ್ಮ ಶಾಲಿ ಕಲಿಯಕ್ ಹೋಗ್ರಿ, ಅದನ್ನ ಬಿಟ್ಟು ದುಡಿತೀವಿ ಗಿಡಿತೀವಿ ಅಂತನ್ನೆಲ್ಲ ಎಲ್ಲ ಬೇಡ. ಹಂಗಂತಂದ್ರ ಮತ್ ನಿಮಗೂ ಭಾಳ ಪರಿಸ್ಥಿತಿ ವಜ್ಜಿ ಬರ್ತೈತಿ. ಸೊ ಅದ್ರ ಸಂಬಂಧ ಮನ್ಯಾಗಿನವ್ರು ಅನ್ನೋ ಮಾತುಗಳು ನೋಡಿ, ಹೊರಗಿನವ್ರು ಆಡ್ಸಾಡೋ ಮಾತುಗಳು ನೋಡಿ ಎಲ್ಲ ನೋವಾಕೈತಿ. ಬಟ್ ಅದನ್ನೆಲ್ಲ ದಕ್ಕಿಸ್ಕೊಂಡು ಕೆಲ್ಸಕ್ಕೆ ಹೋಗ್ಕೊನಲ್ಲ, ಹೋದ್ರು ಅಷ್ಟೆಲ್ಲ ಮನಸ್ದಾಗ ಇಟ್ಕೊಂಡ್ರು ದುಡಿದು ವಾಪಸ್ ನಕ್ಕೊಂತ ಮನೆಗೆ ತಂದು ಕೊಡ್ತಾನಲ್ಲ, ಆದ ಹುಡುಗರದ ಕಷ್ಟ, ಹೌದಲ್ಲ? ಸೊ ನಿಮ್ಗೆ ಹೆಂಗ ಅನಿಸ್ಬೋದು, ಇಲ್ಪ ಇವ ಅಪ್ಪ ದುಡ್ದಿದ್ ರೊಕ್ಕದಾಗ ಹಾರಾಡಾಕತ್ತಾನ, ಅವ್ವ ದುಡಿದ ರೊಕ್ಕದಾಗ ಹಾರಾಡಾಕತ್ತಾನ. ನೋಡು ಬೈ, ಹಿಂಗ ಅನ್ನೋರಿಗೆ ಒಂದು ಮಾತು ಹೇಳ್ತೀನಿ. ಸೊ ಏನಂತಂದ್ರ ಅವ್ರಪ್ಪ ಹೊಟ್ಯಾನಲ್ಲ, ಅವ್ರಪ್ಪನ ಖರ್ಚಲಿ ಅವ್ರಪ್ಪನ ರೊಕ್ಕದ ಹಾರಾಡಕ ಅವ್ರಪ್ಪ ಹೊಟ್ಯಾನ. ಸೊ ಇದನ್ನೆಲ್ಲ ಹೇಳಕ್ಕ ನಿಮಗೇನ ಇದು ಮಾತ ಇಲ್ಲಿಂದ. ಸೊ ಏನಂತಂದ್ರೆ ಅದಕ್ಕೆ ಒಂದು ಹುಡುಗ ಒಂದು ಹುಡುಗಿ ಕೂಟಿದ್ದಪ್ಪ, ಹಂಗ ಎಕ್ಸಾಂಪಲ್ ಕೇಳಾಕತ್ತೀನಿ. ಒಂದು ಹುಡುಗ ಒಂದು ಹುಡುಗಿ ಕೂಟಿದ್ದ ಅಂತಂದ್ರು. ಬಟ್ ಅದೆಲ್ಲ ಬಟ್ ಲೈಫ್ ಪಾರ್ಟ್ನರ್ ಅಂತ ಇರ್ಬೇಕ. ಇಂಥವೆಲ್ಲ ಮನ್ಯಾಗಿನ ಪ್ರಾಬ್ಲಮ್ ಇಷ್ಟ ಹಿಂಗೆಲ್ಲ ಅಕ್ಕವತ್ತು ಗೊತ್ತಿದ್ರು ಒಂದು ಹುಡುಗಿ ಅಂತ ಇರ್ಬೇಕ. ಆ ಹುಡುಗಿ ಇಷ್ಟೆಲ್ಲ ಅಂದ್ರು ಆಕಿನ ಮುಂದೆ ಹೇಳಕೊಂಡ್ರು ಆಕಿ ಸಮಾಧಾನ ಮಾಡುವಷ್ಟು ಇದು ಶಕ್ತಿ ಇರ್ತೈತಿ. ಬಟ್ ಏನಂತಂದ್ರ ನಾ ಆ ರೀತಿ ಎಲ್ಲಾರ್ದಂಗ ಶಕ್ತಿ ಇಟ್ಕೊಂಡಿಲ್ಲ. ಬಟ್ ಅಂತಾರ ನಾ ಯಾರಿಗೂ ಅಂತ ಕೆಲಸ ಮಾಡಕ್ ಹೋಗಂಗಿಲ್ಲ, ಮಾಡಕ್ಕೂ ಮುಂದೆ ಅಂತ ಕೆಲ್ಸನೂ ನೆನ್ಸಾಕ್ ಹೋಗಂಗಿಲ್ಲ. ಸೊ ಹುಡುಗರ ಲೈಫ್ ಅನ್ಕೊಂಡ್ರೆ ಸುಲಭ ಅಲ್ರಿ, ನಿಮಗೆ ಅನ್ನಿಸ್ಬೋದು. ಹಂಗ ಇನ್ನೊಂದು ಮಾತು ಹೇಳ್ತೀನಿ. ಸೊ ಏನಂತಂದ್ರ ಈಗ ಒಂದು ಹುಡುಗ ಆಗ್ಲಿ ಹುಡುಗಿನ ಆಗ್ಲಿ ಲೈಫ್ ಒಳಗೆ ಆಟಾಡಕ್ ಹೋಗ್ಬೇಡ್ರಿ. ಆಟಾಡಿದ್ರು ಬಟ್ ಹುಡುಗಿ ಏನೋ ಸಂಭಾಳಿಸ್ಕೊಂತಾಳ, ಹೌದು, ಅಕ್ಕಿಗೂ ಇರ್ತಾವ ನೋವಂತ ಇರ್ತಾವ. ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಹುಡುಗರ್ದು ಹೆಂಗಂತಂದ್ರ ಅವ್ರ ಮ್ಯಾಗ ಜೀವನಕ್ಕಿಂತ ಹೆಚ್ಚಾಗಿ ಮನಸ್ಸು ಇಟ್ಕೊಂಡ್ ಕುಂತಿರ್ತಾರ. ಬಟ್ ಅವ್ರು ಅದನ್ನ ತಡ್ಕೊಳಕ್ ಆಗಂಗಿಲ್ಲ. ಬಟ್ ಈ ಪೊಸಿಷನ್ ಎಲ್ಲ ಮುಂದಿನ ತುದಿಗಾಲಿಗೆ ಬಂದು ಅವ್ರ ಮನ್ಯಾಗ ತಿಳಿಸಿ, ಅವ್ರ ಮನ್ಯಾಗ ಗೊತ್ತಾಗಿ, ಇಲ್ಲ ನಾ ಬಿಡ್ತೇನಿ ಹಿಂಗ ಮನ್ಯಾಗ ಇದು ಮಾಡಾಕತ್ತಾರ ಈಗ ಅಂತಂದ್ರ ಇಂಥ ಕೆಲಸ ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ. ಇನ್ನ ನಿಮ್ ಜೀವ ಹೋದ್ರೂ ಪರವಾಗಿಲ್ಲ, ನೀವು ಏನು ಪ್ರೀತಿಸಿರ್ತಿರಲ್ಲ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಯಾರಿಗಾರು ಒಬ್ರು ಪಟ್ಟ ಬಿಟ್ಟು ಕೊಡ್ಬೇಡ್ರಿ. ಸೊ ಮನ್ಯಾಗ ಹಂಗಂದಾರ ಹಿಂಗಂದಾರ ಅಂತಂದ್ರ ಇದನ್ನೆಲ್ಲ ಕೇಳಿದ್ರೆ ಹುಡುಗಗ ಅವನ ಕೈಲಿ ಅವನ ಜೀವ ತಕ್ಕೋಬೇಕ ಅಂತ ಪರಿಸ್ಥಿತಿ ಬರ್ತೈತಿ ಹುಡುಗಂದ. ಸೊ ಅದಕ್ಕೆ ಏನಂತಂದ್ರು
ಒಂದು ಹುಡುಗಿ ಅಂತ ಇರ್ಬೇಕು ಒಂದು ಹುಡುಗನ ಲೈಫ್ ಒಳಗೆ. ಬಟ್ ಅದಷ್ಟು ಡೀಪು ಬೇಡ, ಅಷ್ಟು ಇದನ್ನು ಬೇಡ. ಬಟ್ ಅರ್ಥ ಮಾಡ್ಕೊಂಡು ಹೇಳ್ಕೊಡೋಷ್ಟು ಶಕ್ತಿ ತುಂಬುವಷ್ಟು ಒಂದು ಹುಡುಗನ ಲೈಫ್ ಒಳಗೆ ಒಂದು ಹುಡುಗಿ ಇರಬೇಕಾರೆ. ಅದಕ್ಕಂತ ಈಗ ನೋಡ್ರಿ, ಒಂದು ಹುಡುಗ ಸಿಂಗಲ್ ಆಗದಾನ ಅಂತಂದ್ರೆ ಮಿಡಲ್ ಕ್ಲಾಸ್ ಲೈಫ್. ಈಗ ಅವ ದುಡಿಯಾಕತ್ತಾನಪ್ಪ, ಈಗೆಲ್ಲ ಸ್ಕೂಲ್ಗೆಲ್ಲ ಬಿಟ್ಟ ಅವ ದುಡಿಯಾಕತ್ತ. ಅವ ದುಡಿದ್ರು ಅವ್ರ ಮನ್ಯಾಗೇನ ಅವ ಒಂದು ವಾರ ಫಸ್ಟ್ ಸ್ಟಾರ್ಟಿಂಗ್ ಕೆಲಸ ಮಾಡೋಕ್ಕಾಗಂಗಿಲ್ಲ. ಸೊ ಒಂದು ವಾರ ಹೋಗ್ಕನ, ಆಮ್ಯಾಕ ಸುಸ್ತಾಗೈತಿ, ಟಯರ್ಡ್ ಆಗೈತಿ, ಬೋರ್ ಆಗೈತಿ ಅಂತಂತೇಳಿ ಒಂದು ತಿಂಗಳು ಬಿಟ್ಟಿರ್ತಾನ. ಸೊ ಅದನ್ನೇನು ಮಾಡ್ತಾರ, ಈಗ ನಿಮ್ಮ ಮಮ್ಮಿ ಅಕಸ್ಮಾತ್ ಹೋಗಿ 4 ಮಂದಿ ಕುಂತು ಮಾತಾಡಿದ್ರು, ಇಲ್ರಿ ಹಿಂಗೆ ಹೋಗಿ ಹಿಂಗೆ 6 ದಿನ ಬಿಟ್ಟ ಅದಕ್ಕೆ ಮಾಡೋಕ್ಕಾಗಂಗಿಲ್ಲ, ಬಿಡೋಕ್ಕಾಗಂಗಿಲ್ಲ. ಇದು ನೀವು ತಿಳ್ಕೊಂಡ್ರಿ ಇನ್ನೂ ಜಸ್ಟ್ ಟ್ರಯಲ್ ನೋಡಿರಿ. ಬಟ್ ಅವ್ನು ಮುಂದೆ ಹಿಂಗೆ ಮುಂದೆ ಅವ ಮಾಡ್ತಾನಲ್ಲ, ಅದು ಭಾಳ ಅಂದ್ರೆ ಭಾಳ ಕೆಟ್ಟ ಬರ್ತೈತಿ. ಸೊ ಕರ್ಮ ರಿಟರ್ನ್ಸ್ ಅಂದೈತಿಲ್ಲ, ಅದಕ್ಕೆ ಖರೇನ. ಅದಕ್ಕೆ ಅವ್ನ ಕೈಲಿ ಆಗಂಗಿಲ್ಲ, ಬಿಡಂಗಿಲ್ಲ ಅಂತಂತ ನೀವು ಅನ್ಕೊಂಡು ಕುಂತಿರ್ಬೋದು. ಬಟ್ ಅವನು ಏನೇನೆಲ್ಲ ಕನಸೈತಿ ಅದನ್ನೆಲ್ಲ ತೀರಿಸೋ ಮಟ್ಟ ಅವ ಬಿಡಂಗಿಲ್ಲ. ಸೊ ಹಂಗಂತಂತೇಳಿ ಅವಂಗ ಮನ್ಯಾಗಿನವ್ರಿಗೆ ದೊಡ್ಡ ಮುಂದೆ ಮಾಡಿ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಅದಕ್ಕಂತ ಒಂದು ಟೈಮ್ ಇರ್ತೈತಿ, ಸೊ ಅದಕ್ಕಂತ ಒಂದು ಪೊಸಿಷನ್ ಇರ್ತೈತಿ. ಹಂಗಾಗಿ ಅವಂಗ ಜಸ್ಟ್ ಈಗ ಎಕ್ಸಾಂಪಲ್ 16 ಏಜಿಗೆ ಸ್ಕೂಲ್ ಬಿಟ್ಟ, 10th ಎಂಡ್ ಮಾಡಿದ, ಆಮ್ಯಾಕ ಕೆಲ್ಸಕ್ಕೆ ನಿಂತ. ಹೌದಾ, ಕೆಲ್ಸಕ್ಕೆ ನಿಂತಿದ್ ಕೂಡಲೇ ಅವಂಗೇನು ಅನ್ನಿಸ್ತೈತಿ, ಇಲ್ಪ ದುಡ್ದು ಮುಂದೆ ಲೈಫ್ ಸೆಟ್ಲ್ ಮಾಡ್ಕೋಬೇಕು, ರೊಕ್ಕ ಮಾಡ್ತೀವಿ ಮಸ್ತ್, ದುಡಿದ್ರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಹಿಂಗೆ ಅನ್ಕೊಂಡು ಶಾಲೆಯನ್ನು ಬಿಟ್ಟು ಎಜುಕೇಷನ್ನ ಬಿಟ್ಟು ಸೈಡ್ ಸಿಗಾಕ್ ಹೋಗ್ಬೇಡ್ರಿ. ಸೊ ಎದಕ್ಕಂದ್ರೆ ಬಿಟ್ಟು ನಾವೆಲ್ಲ ಕುಂತಿಲ್ಲೆಲ್ಲ ಅನುಭವಿಸಿ ನಾ ಇಲ್ಲಿ ಬಂದು ಕ್ಯಾಮ್ರಾ ಮುಂದೆ ಹೇಳಾಕತ್ತೀನಿ. ಸೊ ಯಾರ ಮುಂದೆ ಹೇಳಂಗಿಲ್ಲ, ಕರೆ ಆಗಿ ಕ್ಯಾಮ್ರಾ ಮುಂದಂತೂ ನಾ ಸುಳ್ಳಂತೂ ಹೇಳಕ್ಕೆ ಹೋಗಂಗಿಲ್ಲ. ಹಂಗಾಗಿ ಅದ್ರ ಸಂಬಂಧ ನಾನು ಜಸ್ಟ್ ಜನರಿಗೆ ಮಿಡಲ್ ಒಂದು ಕಾಮಿಡಿ ವಿಡಿಯೋ ಮಾಡಾಕತ್ತಿದ್ದೆ. ಸೊ ಜನರಿಗೆ ನಗಿಸ್ಬೇಕು, ನಾನು ಒಂದು 4 ಮಂದಿ ಗಳಿಸ್ಬೇಕು ಅಂತಿತ್ತು. ಸೊ ಅದ್ರ ಸಂಬಂಧ ಬಟ್ ವಿಡಿಯೋ ಮಾಡಕ್ಕೆ ಆ್ಯಕ್ಟಿಂಗ್ ಮಾಡಕ್ಕೆ ಹುಡುಗರಿಲ್ಲ ನನ್ನ ಕಡೆ. ಸೊ ಅದ್ರ ಸಂಬಂಧ ನನ್ನ ಕೈಲಿ ಒಬ್ಬನ ಕೈಲಿ ಎಷ್ಟು ಆಕೈತೆ ಅಷ್ಟು ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡ್ರಿ, ಇನ್ಸ್ಟಾಗ್ರಾಮ್ ಒಳಗೆ 370 ಚಿಲ್ಲರ ಅದಾರ. ಸೊ ಯೂಟ್ಯೂಬ್ ಒಳಗೆ ಈಗ 71 ಐತಿ. ಸೊ ಹೋಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಷ್ಟು ಜಲ್ದಿ ಬೆಳೆಸ್ತೀರಿ ಅಷ್ಟು ಜಲ್ದಿ ನಾನು ಮತ್ತು ಇನ್ನೊಂದು ಮಿಡಲ್ ಒಂದು ಮೋಟರ್ಲಾಗ್ ಚಾಲೂ ಮಾಡ್ತೀನಿ ಅಂತ ವಿಡಿಯೋ ಹಾಕಿದ್ದೆ. ಸೊ ಅದೊಂದು ನಂದು ಡ್ರೀಮ್ ಐತಿ. ಸೊ ನೀವು ಎಷ್ಟು ಜಲ್ದಿ ಸಪೋರ್ಟ್ ಮಾಡ್ತೀರಿ ಯೂಟ್ಯೂಬ್ ಒಳಗೆ ಅಷ್ಟು ಜಲ್ದಿ ನನ್ನ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಎದಕ್ಕಂತಂದ್ರೆ ಮನ್ಯಾಗಿನವರು ಅದಂತ ಕನಸು ನನಸು ಮಾಡೋಕ್ಕಂತೂ ಆಗಂಗಿಲ್ಲ. ನಾವು ಉಂಡಿದ ತಾಟು ನಾವು ತೊಳಿಬೇಕಂತ. ಸೊ ಹಂಗಾಗೈತಿ. ಸೊ ಮನ್ಯಾಗಿನ ಇರಕ್ಕಂತಂದ್ರೆ ಎಂಥವ್ರಿಗೆ ಮರ್ಯಾದೆ ಕೊಡ್ತಾರ ಅಂತಂದ್ರು ಮನ್ಯಾಗಿನವ್ರು. ಈಗ ಅವ ಎಜುಕೇಷನ್ ಮಾಡಾಕತ್ತಿದ್ದ, ಅದಕ್ಕೆ ಏನೇನು ಅನ್ನಂಗಿಲ್ಲ. ಈಗ ಒಬ್ಬ ದುಡಿಯಾಕತ್ತಾನಂತಂದ್ರು, ಈಗ ಎಜುಕೇಷನ್ ಮಾಡಾಕತ್ತಾನ ಅಂತಂದ್ರು, ಒಬ್ಬವ 2 ಮಕ್ಕಳು ಇರ್ತಾರ, ಒಬ್ಬ ಎಜುಕೇಷನ್ ಮಾಡಾಕತ್ತಿದ್ದ ಅಂದ್ರೆ ಒಬ್ಬ ದುಡಿಯಾಕತ್ತಿದ್ದ ಅಂತಂದ್ರು. ಸೊ ಅವ ಕಲಿಯೋಂಗೆ ಏನು ಅನ್ನಂಗಿಲ್ಲ. ಅವ 1 ವಾರ ಹೋಗಿ 1 ವಾರ ಬಿಟ್ಟರು ನಡೀತೈತಿ, ಅವಂಗೆ ಏನು ಅನ್ನಂಗಿಲ್ಲ. ಮನೆ ಒಳಗೆ ಇನ್ನೊಬ್ಬ ಏನು ದುಡಿಯಾಕತ್ತಿರ್ತಾನಲ್ಲ, ಅವ 1 ವಾರದಾಗ 1 ತಾಸು ಜಲ್ದಿನ ಬರಲಿ ಲೇಟಾಗೇ ಬರಲಿ ಬೈಗಳಂತೂ ಇರತ್ತಾವ. ಸೊ ಏನಂತಂದ್ರೆ ಇದು ದೊಡ್ಡವ್ರು ನೋಡಾಕತ್ತಿದ್ರೆ ಏನರ ತಪ್ಪಾಗಿದ್ರೆ ಕ್ಷಮಿಸ್ರಿ. ಸೊ ಇದ್ರೊಳಗೆ ನಂದು ಈ ಹುಡುಗರ ಲೈಫ್ ಹೆಂಗೈತೆ ಅಂತಂದು ಎಲ್ಲರೂ ಅನ್ಕೊಂಡಿರ್ತಾರೆ. ಸೊ ನನ್ನ ಕಡೆ ಇಷ್ಟು ದಿನ ಆಗಿದ್ದೆಲ್ಲ ಇಲ್ಲಿ ಹೇಳ್ಕೊಳಕತ್ತೀನಿ ನಾನು. ಸೊ ಹಿಂಗಾಗಿ ಅದ್ರ ಸಂಬಂಧ ಕ್ಯಾಮ್ರಾ ಮುಂದೆ ಸ್ವಲ್ಪ ಮಂದಿ ಆಡ್ಸ್ಯಾಡ್ಯಾರ, ನಂದು ಒಂದು ಟೈಮ್ ಅಂತ ಐತಿ. ಸೊ ಹಂಗೆ ವಿಡಿಯೋ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಹಂಗೆ ಬರಂಗಿಲ್ಲ, ಹಿಂಗೆ ಬರಂಗಿಲ್ಲ. ನಿಮಗೆ ಐತಿರ್ಲಿ ಒಂದು ದಿನ, ನಿಮಗೆ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ತೀನಿ. ಈಗ ಏನು ಹೇಳಕ್ಕೆ ಹೋಗಿಲ್ಲ, ಸ್ವಲ್ಪ ಟೈಮ್ ಕೆಟ್ಟೈತಿ. ಸೊ ಅದ್ರ ಸಂಬಂಧ ಈಗ ಒಬ್ಬನ ಎಷ್ಟಾಕೈತೆ ಸ್ಟುಡಿಯೋ ಮಾಡಾಕತ್ತೀನಿ. ಟೈಮ್ ಬಂತು ಅಂದೋರಿಗೆ ಎಲ್ಲರೂ ಬಿಡಂಗಿಲ್ಲ. ಇದು ಮಾತ್ರ ನನ್ನ ಮಾತಂದ್ರೆ ಮಾತು ಕೊಡ್ತೀನಿ. ಇದನ್ನೆಲ್ಲ ನಾವು ಟಾರ್ಗೆಟ್ ಇಟ್ಕೊಂಡೀವಿ. ಬಟ್ ನಮ್ಮದು ಒಂದು ಕನಸು ಐತಿ, ಒಂದು ಬೈಕ್ ತೊಗೋಬೇಕು, ಮೋಟ್ರಲಾಗ್ ಚಾಲೂ ಮಾಡಬೇಕು, ಮನೆ ಕಟ್ಟಿಸ್ಬೇಕು, ನಮ್ಮ ಅಪ್ಪ ನಮ್ಮ ಮಮ್ಮಿನ ಚೆನ್ನಾಗಿ ನೋಡ್ಕೋಬೇಕಂತಂತ ನಮ್ಮದು ಒಂದು ಕನಸು ಐತಿ. ಸೊ ಅದ್ರ ಸಂಬಂಧ ಎಲ್ಲ ಹೊತ್ಕೊಂಡು ಕುಂತೀವಲ್ಲ, ಇಷ್ಟೆಲ್ಲ ನಾವು ಹೋದ್ರು ಅನ್ನಿಸ್ಕೊಂಡ್ರು.
ಸೊ ಕೆಲ್ಸದ ಮ್ಯಾಗ ಹೋದ್ರು ನಮ್ಮ ಮೈ ಮ್ಯಾಗ ಕಬರ್ಲಾರ್ದಂಗೆ ನಾವು ಕೆಲಸ ಮಾಡಿ ಬರ್ತೀವಿ. ಸೊ ಅದಕ್ಕೆ ಟಯರ್ಡ್ ಆಗಿರ್ತೀವಿ, ಎಲ್ಲ ಆಗಿರ್ತೀವಿ, ಸುಸ್ತಾಗಿರ್ತೀವಿ. ಅಷ್ಟೆಲ್ಲ ಇದ್ರೂ ಮತ್ತು ವಾಪಸ್ ಬೆಳಗ್ಗೆ ನಕ್ಕೊಂತ ಕೆಲ್ಸಕ್ಕೆ ಹೋಗ್ತೇವಲ್ಲ, ಅದ ಹುಡುಗರು ಮಾಡೋ ಮಿಸ್ಟೇಕ. ಸೊ ಹೆಂಗಂತಂದ್ರೆ ಈಗ ನೋಡ್ರಿ, ಒಂದು ಹುಡುಗ ಅದನ್ನ ಒಂದು ಟೈಮ್ ಅಂತ ಇರ್ತೈತಿ. ಆ ಹುಡುಗೊಂದು ಟೈಮ್ ಬಂತಂತಂದ್ರೆ ಈಗ ಜಸ್ಟ್ ಈಗ ಸಣ್ಣ ವಯಸ್ಸದಾಗ ಇದೇನೈತಲ್ಲ 16ಲಿಂದ 20 ಏಜ್ ಮಟ್ಟ ಎಲ್ಲ ನಡಿಬಾರ್ದೆಲ್ಲ ನಡೀತಿರ್ತಾವ್ರಿ. ಈಗ ಇದು ಏನು 4 ವರ್ಷ ಐತಲ್ಲ, ಈ 4 ವರ್ಷ ಏನು ನಡಿಬೇಕೆಲ್ಲ ನಡೀತಾವ. ಆಮ್ಯಾಗ 20 ವಯಸ್ಸಾದ್ಮ್ಯಾಗ ಒಬ್ಬೊಬ್ರದ್ದು ನಸೀಬು ಇರ್ತೈತಿ. ಅವರು ಆಗಸ್ಟ್ ಸಕ್ಸಸ್ಫುಲ್ ಆಕಾರ 4 ವರ್ಷದೊಳಗಂತ ಅವ್ರಿಗೂ ನಸೀಬು ಇರ್ತೈತಿ. ಬಟ್ ಅದನ್ನೆಲ್ಲ ರೀಚ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಸಂಭಾಳಿಸ್ಕೊಂಡು ಮನ್ಯಾಗ ಅಂದಿದ್ದು ಮಾತು ಕೇಳಿಸ್ಕೊಂಡು ಎಲ್ಲ ಅಂದರೂ ಮನ್ಯಾಗ ಬಿಡಂಗಿಲ್ಲ. ನಾ ಈಗ ನೋಡ್ರಿ ಒಂದು ಕೆಲಸ ಮಾಡಕ್ಕೆ ಹೊಂಟೇವಂತಂದ್ರು ಬೇಡ ಅಂತಂತಾರೆ. ಅದಕ್ಕೂ ಮನ್ಸಿಗೆಲ್ಲ ತಲೆನ ಹಾಕೈತಿ. ಸೊ ಎದಕ್ಕಾರ ಅದಾರ ಮನ್ಯಾಗ ಅಂತಂತ ಈಗ ನೋಡ್ರಿ, ಮನ್ಯಾಗ ಅಟ್ಟು ಕೆಟ್ಟದ್ದು ಬಯಸಾಕತ್ತಾರಂತಂದ್ರು ನಾವು ಮಾಡೋ ಕೆಲ್ಸಕ್ಕೂ ಅಡ್ಡ ಬಂದು ನಿಂತಾರಂತಂದ್ರು ಆ ಕೆಲಸ ನಾವು ಬಿಡಕ್ಕೆ ಹೋಗಂಗಿಲ್ಲ. ಈಗ ನೋಡ್ರಿ, ನಂದೇನೈತಿ, ನಾ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತ ಐತಿ. ಸೊ ಅದಕ್ಕೆ ನಮ್ಮ ಮನ್ಯಾಗ ಅದನ್ನೆಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗೋ ಅದು ಮಾಡಿ ಇದು ಮಾಡೋಣ ಅಂತ ಅನ್ನಕತ್ತಾರ. ಸೊ ಇಷ್ಟೆಲ್ಲ ಟೈಮ್ ಸಿಕ್ಕೈತೆ, ನಂಗೆ ಟೈಮ್ ಸಿಕ್ಕರು ವಿಡಿಯೋ ಮಾಡಿ ಹಾಕಾಕತ್ತೀನಿ. ಇದನ್ನು ಮಾತ್ರ ಬಿಡಂಗಿಲ್ಲ. ನೀವು ಎಷ್ಟು ಜಲ್ದಿ ಸಪೋರ್ಟ್ ಮಾಡ್ತೀರಿ ಅಷ್ಟು ಜಲ್ದಿ ನಾ ಮೊಟೋಲಾಗ್ ಚಲೋ ಮಾಡ್ತೀನಿ ಅಂತ. ಸೊ ನಾನು ಬೈಕ್ ತೊಗೋಬೇಕು, ಇನ್ನು ಮೊಬೈಲ್ ತೊಗೋಬೇಕು, ಎಲ್ಲ ಇನ್ನೂ ದೊಡ್ಡ ದೊಡ್ಡ ಕನಸದಾವ. ಬಟ್ ನಂದಂತೂ ಇನ್ನೊಂದು 1.5 ವರ್ಷದಾಗ ಚಾಲೂ ಮಾಡ್ತೀನಿ ಅಂತ ಅನಿಸ್ಬೋದು. ಸೊ ಅಲ್ಲಿ ಮಟ್ಟಾರ ನಾ ಇರೋ ತನಕ ಸಪೋರ್ಟ್ ಮಾಡಿರಿ. ಬಟ್ ಮನ್ಯಾಗಿನವ್ರು ನಮ್ಮ ಮಾತು ಅನ್ನೋ ಸಂಬಂಧ ನಾನು ತಡ್ಕೊಳ್ಳೋ ಶಕ್ತಿ ಇಲ್ಲ ನನ್ನ ಕಡೆ. ಸೊ ಯಾವಾಗ ಎಷ್ಟು ಜಲ್ದಿ ಸಪೋರ್ಟ್ ಮಾಡ್ತೀರಿ ಅಷ್ಟೇ ನನ್ನ ಡ್ರೀಮ್ ಕಂಪ್ಲೀಟ್ ಮಾಡಿ ನಾನು ಕಣ್ಣು ಮುಂದೆ ತೋರಿಸ್ತೀನಿ. ಸೊ ನೋಡ್ರಿ, ಒಂದು ಮಾತು ಹೇಳ್ತೀನಿ, ನನಗೆ ಯಾರಿಗಾದರೂ ತಡ್ಕೊಳ್ಳೋ ಶಕ್ತಿ ಇರಂಗಿಲ್ಲ. ಬಟ್ ಹಂಗೂ ನನಗೂ ಇಲ್ಲ. ಯಾರ ಏನ ಅಂತಂದ್ರು ನನಗೆ ಯಾರ ಹೊರಗಿನವ್ರು ಅಂದ್ರು ನಾ ಮಾತಾಡಿ ಬರ್ಬೋದು ಏನರ ಒಂದು. ಬಟ್ ಮನ್ಯಾಗಿನವ್ರು ಮಾತಾಡಿದ್ರೆ ನಂಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಬಟ್ ಎಲ್ಲಿ ಮಠ ಇರ್ತೀನಿ ಅಲ್ಲಿ ಮಠ ವಿಡಿಯೋ ನೋಡ್ರಿ, ಎಂಡ್ ತನಕನೂ ನೋಡ್ರಿ, ಸಪೋರ್ಟ್ ಮಾಡ್ರಿ ಹಂಗೆ. ಸೊ ಇದಷ್ಟು ದಿನ ಸಪೋರ್ಟ್ ಮಾಡ್ರಿ ಅಷ್ಟೇ ಕೇಳ್ಕೊಳಕತ್ತೀನಿ. ಸೊ ನೋಡ್ತೀನಿ ಯೂಟ್ಯೂಬ್ ಒಳಗೆ 300 ಚಿಲ್ಲರ ಫಾಲೋವರ್ಸ್ ಅದಾರ. ಬಟ್ ಅದ್ರೊಳಗೆ ಚೆಕ್ ಮಾಡ್ತೀನಿ ಎಷ್ಟು ಸಪೋರ್ಟ್ ಮಾಡಾಕತ್ತೀರಂತಂತ ಯೂಟ್ಯೂಬ್ ಒಳಗೆ ಗೊತ್ತಾಕೈತಿ. ಸೊ ಹಾಕಿದ್ದು ವಿಡಿಯೋ ಅಪ್ಲೋಡ್ ಮಾಡಿ ಕೊಟ್ಲೆ ಸೊ 300 ಚಿಲ್ಲರ್ ಬಂತಂತಂದ್ರೆ ಎಲ್ಲರೂ ನಮ್ಗೆ ಆಲ್ರೆಡಿ ಸಪೋರ್ಟಿಂಗ್ ಅದಿರಿ ಅಂತಂತ ಅರ್ಥ ಅನ್ಕೊಂತೀನಿ. ಸೊ ಯಾರು ನೋಡಿಲ್ಲ ಅಂತಂದ್ರು ಮಾಡಕ್ಕೆ ಬರೋಂಗಿಲ್ಲ. ಬಟ್ ಅವ್ರಿಗೂ ನನಗೂ ಅಂತಂದು ಟೈಮ್ ಅಂತ ಇರ್ತೈತೆ. ಆ ಟೈಮ್ದಾಗ ಅವರಾಗೆ ಬರ್ತಾರೆ, ನಾನಾಗಿ ಹೋಗಂಗಿಲ್ಲ. ಸೊ ಈಗೆಲ್ಲ ಇದ್ದ ಕಾರಣಕ್ಕೆ ಸೊ ಅದ್ರ ಸಂಬಂಧ ಎಲ್ಲ ಕುಂತೀನಿ ಅನ್ಕೊಂಡು ದುಃಖ ಇಟ್ಕೊಂಡು ನೋವು ಇಟ್ಕೊಂಡು ಇಷ್ಟೆಲ್ಲ ಬಂದು ಕ್ಯಾಮ್ರಾ ಮುಂದೆ ಹೇಳಾಕತ್ತೀನಿ. ಈಗ ನೋಡ್ರಿ, ಒಬ್ಬ ಬೆಳೆಯಾಕತ್ತಾನಂತಂದ್ರು ಅವ್ನು ಬೆಳೆಸ್ರಿ. ನೋಡಿ, ನಗೋದ ಆಡ್ಸಾಡೋದ ಇದನ್ನೆಲ್ಲ ಮಾಡಕ್ಕೆ ಹೋಗೋಣ. ಸೊ ಮಾಡಾಕತ್ತಾರಂತಂದ್ರು ಹಿಂಗೆ ಜಗ್ಗೋರು ಭಾಳ ಮಂದಿ ಇರ್ತಾರೆ. ಸೊ ವಿಡಿಯೋ ಯಾರ್ಯಾರು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡಿರಿ ಚಾಲೂ ಮಾಡ್ರಿ. ಹೆದರಾಕ್ ಹೋಗ್ಬೇಡ್ರಿ. ಏನು ಹೆದರಾಕೇನಿಲ್ಲ. ಹೆದರಿದ್ರೆ ಜೀವನದಾಗ ಏನೂ ಆಗಂಗಿಲ್ಲ. ನೀ ಯಾವಾಗ ಒಳ್ಳೆ ನಾಚಿಗೆ ಬರ್ತೈತಿ, ಇದು ಬರ್ತೈತಿ, ಇದೆಲ್ಲ ನಡೆಯಂಗಿಲ್ಲ ಬೈ. ನೀ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತಂದ್ರು ಅದು 1000 ಮಂದಿ ಹುಡುಗ್ಯಾರ ಮುಂದೆ ತಂದು ಎನ್ಸಿದ್ರೆ ನಾ ವಿಡಿಯೋ ಮಾಡಕ್ಕೆ ನಾ ರೆಡಿ ಇದ್ದೀನಿ ಅಂತ ನಿಂಗೆ ಶಕ್ತಿನೂ ಇರ್ಬೇಕು ವಿಡಿಯೋ ಕಂಟೆಂಟರ್ ಆಗ್ಬೇಕಂತಂದ್ರೆ. ಸೊ ಮಾಡ್ಬೇಕಂತಂದ್ರೆ ಜಸ್ಟ್ ಚಾಲು ಮಾಡ್ಬೇಕು, ನಾ ತಗೊಳಕ್ಕೆ ಏನಿಲ್ಲ. ವಿಡಿಯೋ ಎಬ್ಬಿಸಿ ಮಾತಾಡಕ್ಕೆ ಚಾಲು ಮಾಡ, ಆಮ್ಯಾಗ ಗೊತ್ತಾಕೈತಿ ರಿಸಲ್ಟ್ ಏನಂತಂತ. ಈಗೇನು ಅನ್ಸಂಗಿಲ್ಲ ಸದ್ಯಕ್ಕೆ. 1-2-3 ವರ್ಷ ಕಾಯ್ಬೇಕು. ಈಗ ಎಷ್ಟು ಬೆಳಿತಿ ಮುಂದೆ ಸಕ್ಸಸ್ ಆಕಿ ಅದನ್ನ ಗೊತ್ತೈತಿ. ಸೊ ಅದ್ರ ಸಂಬಂಧ ಎಷ್ಟು ಜಲ್ದಿ ಸಪೋರ್ಟ್ ಮಾಡಿ ಮ್ಯಾಕ್ ತರ್ತೀರಿ ಅಷ್ಟು ಜಲ್ದಿ ಮೊಟೋಲಾಗ್ ಚಲೋ ಮಾಡ್ತೀನಿ. ಸೊ ನನ್ನ ಆಸೆ ಇರೋದಷ್ಟೇ, ಒಂದು ಬೈಕ್ ತೊಗೋಬೇಕು. ನೀವೆಲ್ಲ ಸ್ವಲ್ಪ ದಿನ ಸಪೋರ್ಟ್ ಮಾಡಿರಿ. ಬೈಕ್ ತೊಗೊಂಡು ಕೂಡಲೇ ಹಂಗೆ ಸಣ್ಣ ಪುಟ್ಟ ರೈಡ್ ಮೊಟೋಲಾಗ್ ಚಲೋ ಮಾಡ್ತೀನಿ. ಚಾಲೂ ಮಾಡ್ಕೊಂಡು ಕೂಡಲೇ ಆಮ್ಯಾಕೆ ಇನ್ನೂ ನಮ್ದೀಗ ಬಾಡಿಗೆ ಮನೆ ಒಳಗದೀವಿ. ಸೊ ಅದನ್ನು ಮನೆ ಕಟ್ಟಿಸ್ಬೇಕು, ಕಾರ್ ತೊಗೋಬೇಕು, ಏನೇನೆಲ್ಲ ಕನಸೈತಿ.
ಸೊ ಅದನ್ನು ಆದಷ್ಟು ಕಂಪ್ಲೀಟ್ ಮಾಡ್ಕೊತೀನಂತ. ಸೊ ಸಪೋರ್ಟ್ ಮಾಡಿರಿ ಇರೋ ಎಂಡ್ ತನಕ ನೋಡ್ರಿ, ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡ್ರಿ. ನನಗೆ ಗೊತ್ತೈತಿ ಯಾರ್ಯಾರು ಹೆಂಗದಿರಿ ಅಂತಂತ. ಸೊ ಅದ್ರ ಸಂಬಂಧ ನೋಡ್ರಿ ಬರ್ತೇನೆ ರೀ, ಸಿಗ್ತೇನೆ ರೀ ಮತ್ತೆ ನೆಕ್ಸ್ಟ್ ಬ್ಲಾಗ್ದಾಗ. ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್, ಶೇರ್ ಮಾಡಿರಿ. ಬರ್ತೇನೆ ರೀ ಮತ್ತೆ.